ನಿಂದಲ್ಲ ಇಲ್ಲೇ ಇದೆ ನಾವೀಗ ನೋಡ್ತಾ ಇದ್ದೀವಿ ಇನ್ನೇನು ಇವತ್ತು ಕಡೇ ದಿನ ವಿಶ್ವ ಆಯುರ್ವೇದಿಕ್ ಸಮ್ಮೇಳನದ ಕಡೇ ದಿನ ಇವತ್ತು ನಡೆದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಅದ್ಭುತವಾಗಿ ಇತ್ತು, ಅರ್ಥಪೂರ್ಣವಾಗಿಯೇ ಇತ್ತು. ಮುಂದೆ ಇಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ಕೂಡ ವಿತರಣೆ ಮಾಡಿದ್ರು. Namaste, my name is Anushri. My name is Aditi. My name is Adamya. My name is Aditi. My name is Tanushree. And we all are from Bangalore and we all are studying BMS. So it was a really nice experience coming to the World Summit and being a part of World Summit. We got a lot of opportunities, in Tirunelveli and we got exposure for all the stalls and everything. We got to know more about the Ayurveda and how it's moving in the future as well. And Ayurveda is more of preventive, like I am a curing is also there. It is also in prevention. Paper presentations ತುಂಬ ಚೆನ್ನಾಗಿ ಮಾಡಿ 48+ diseases explain ಮಾಡಿ ತುಂಬ ಒಳ್ಳೆ exposure ಸಿಕ್ಕಿದೆ. ಆಸ್ ಅ ಅಸ್ಪೈರಿಂಗ್ ಡಾಕ್ಟರ್ ಒಂಥರ ಫುಲ್ ಇನ್ಸ್ಪೈರ್ ಆಯಿತು ಬಿಕಾಸ್ ಆಯುರ್ವೇದ ಆ ಮಟ್ಟದಲ್ಲೂ ನಾವು ತೊಗೊಂಡು ಹೋಗ್ಬೋದು ಆ್ಯಂಡ್ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಆಸ್ ಆಯುರ್ವೇದಿಕ್ ಸ್ಟೂಡೆಂಟ್ಸ್ that we have to take it. So it was a very good summit. ಡಾಕ್ಟರ್ ಕಜೆಯವರು ನಮಗೆ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಈ ಥರ ದೊಡ್ಡ ಸಮಿಟ್ ಕಂಡಕ್ಟ್ ಮಾಡಿ ಎಲ್ಲ UG ಸ್ಟೂಡೆಂಟ್ಸ್ಗೂ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಪ್ರೆಸೆಂಟೇಷನ್ ಮಾಡಿ ಅದಕ್ಕೆ ಅವಾರ್ಡ್ ಎಲ್ಲ ಕೊಟ್ಟು ತುಂಬ ಜನ ಪ್ರೋತ್ಸಾಹಿಸಿ 500 ಜನರಲ್ಲಿ ಎಷ್ಟೋ ಜನಕ್ಕೆ ಪ್ರೋತ್ಸಾಹಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಕಲ್ಚರಲ್ ಅದಕ್ಕೂ ಅವಾರ್ಡ್ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ಅವಾರ್ಡ್ ಕೊಟ್ಟು ತುಂಬ ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಡ್ತಿದ್ದಾರೆ. ಆಯುರ್ವೇದನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ನೀವೆಲ್ಲನೂ ನೆಕ್ಸ್ಟ್ ಡಾಕ್ಟರ್ ಗಿರಿಧರ್ ಕಜೆ ಸರ್ ಅವರ ಇನ್ಸ್ಪಿರೇಷನಿಂದ ಮತ್ತಷ್ಟು ಅವ್ರ ಥರ ಒಂದು ಆಯುರ್ವೇದಿಕ್ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನನ್ನ ಆಶಯ ಕೂಡ. Now even we want to conclude by saying that as the motto is Ayurveda for healthy future. So swasthasya swasthya rakshana maturasya vikara prashamana. Thank you. ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ನೋಡ್ತಾ ಇದ್ವಿ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆ ಸೆಮಿನಾರ್ಗಳು ಕೂಡ 3 ವೇದಿಕೆಗಳಲ್ಲೂ ಕೂಡ ನಡೀತಾ ಇದ್ದಾವೆ. ಇನ್ನು ಇದು ಬಂದು 4 ದಿನಗಳ ಕಾಲ ನಡೆದಂತಹ ಧನ್ವಂತರಿ ಹೋಮದ ಹೋಮಕುಂಡ. ಇದು ಈ ಒಂದು ಜಾಗದಲ್ಲೇ ಸುಮಾರು 4 ದಿನಗಳ ಕಾಲ ಧನ್ವಂತರಿ ಹೋಮ ನಡೀತು. ಹಾಗೆಯೇ ಅಗ್ನಿಹೋತ್ರಿ ಕೂಡ ನಡೀತು. ಇಲ್ಲಿ ಸಂಜೆಯ ಒಂದು ದೀಪ ಬೆಳಗುವಂತಹ ಕಾರ್ಯಕ್ರಮ, ಅಗ್ನಿಹೋತ್ರಿ ಕಾರ್ಯಕ್ರಮ ಕೂಡ ಈ ಒಂದು ಜಾಗದಲ್ಲೇ ನಡೆದಿದ್ದು. ಇನ್ನು ನೋಡ್ತಾ ಇದ್ವಿ ತುಂಬಾ ದೊಡ್ಡ ವೇದಿಕೆಗಳು ಪ್ಯಾಲೇಸ್ ಗ್ರೌಂಡ್ ಅಥವಾ ಅರಮನೆ ಮೈದಾನದಲ್ಲಿ ನಾವು ನೋಡ್ತಾ ಇರೋಂತಹದ್ದು. ಈ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು 4 ದಿನಗಳ ಕಾಲ ವಿಶ್ವ ಆಯುರ್ವೇದಿಕ್ ಸಮ್ಮೇಳನ ನಡೆಯಿತು. ಇವತ್ತು ಕಡೇ ದಿನ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಆಯುರ್ವೇದ ಅಂದರೆ ನಮ್ಮ ಸೊಗಡನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎತ್ತಿನ ಬಂಡಿಯನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಯಾಕೆಂದರೆ ಗೋವು ನಮಗೆ ಸಾಕಷ್ಟು
ಉಪಕಾರವನ್ನು ಮಾಡುತ್ತೆ. ಗೋವಿನಿಂದ ಎಲ್ಲ ತಯಾರಾಗುವಂತಹ ಎಲ್ಲ ಉತ್ಪನ್ನಗಳು ಕೂಡ ಅಮೃತಕ್ಕೆ ಸಮಾನ. ಹಾಗೆಯೇ ಇಲ್ಲಿ ನಡೆದಂತಹ ವಿಶ್ವ ಆಯುರ್ವೇದಿಕ್ ಸಮ್ಮೇಳನದಲ್ಲಿ ಈ ಒಂದು ಎತ್ತಿನ ಬಂಡಿಯನ್ನು ಕೂಡ ಡಿಸ್ಪ್ಲೇ ಮಾಡಿದರು. ಇನ್ನು ಇಲ್ಲಿ ಬಂದು ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ಒಂದು ಮಾರಾಟ ಹಾಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಈ 4 ದಿನಗಳ ಕಾಲ ಕೂಡ ನಡೆಯಿತು. ಸುಮಾರು 600ರಿಂದ 800 ವಿದ್ಯಾರ್ಥಿಗಳು ಆಯುರ್ವೇದ ವೈದ್ಯ ಶಿಕ್ಷಣವನ್ನು ಆಯುರ್ವೇದ ವೈದ್ಯರಾಗಿ ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡುವಂತಹವರು ಇಲ್ಲಿ ಬಂದು ತಮ್ಮ ಒಂದು ಅನುಭವಗಳನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಕರ್ನಾಟಕದ ಜಾನಪದ ನೃತ್ಯ ಯಕ್ಷಗಾನ ಪ್ರಸಾರ ಕೂಡ ಆಯಿತು. ಹಾಗೆಯೇ ಡೊಳ್ಳು ಕುಣಿತ ಇರ್ಬೋದು, ವೀರಗಾಸೆ ಇರ್ಬೋದು, ಅಥವಾ ಕರ್ನಾಟಕದ ಜನಪದ ಕಲೆಗಳನ್ನು ಕೂಡ ಪ್ರಸ್ತುತಪಡಿಸಿದ್ರು. ಹಾಗೆಯೇ ಮಹಿಳೆಯರು, ಮಕ್ಕಳು, ವಯಸ್ಕರು, ಹಾಗೆಯೇ ಇಲ್ಲಿ ಬಂದಂತಹ ಎಲ್ಲ ಜನಾಂಗದವರು ಕೂಡ ಆಯುರ್ವೇದದ ಬಗ್ಗೆ ತಿಳ್ಕೊಂಡ್ರು. ಇಲ್ಲಿ ನಾವು ನೋಡ್ತಾ ಇರೋದು ಆಕ್ಯುಪೇಶ್ಚರ್ ಬಗ್ಗೆ ಇರುವಂತಹ ಒಂದು ಇನ್ಫಾರ್ಮೇಷನನ್ನು. ಸುಮಾರು 800 ವಿದ್ಯಾರ್ಥಿಗಳು ಈ ಒಂದು ಆಯುರ್ವೇದಿಕ್ ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. For them, Ayurveda is needed. Ayurvedic wellness clinics are needed. So Ayurvedic doctors should start not only the clinics to treat the patient, Ayurvedic doctors should come out with the wellness clinics in the future. Wellness clinics should start everywhere. They can charge patients to prevent the disease. Otherwise, you are suffering and paying. So instead of that, you pay to the doctor and you don't suffer. That is the Ayurvedic concept. So wellness clinics should come out everywhere so that people can stay healthy, people can prevent disease, people can prevent several surgeries, so-called surgical conditions through Ayurveda, emergency conditions can be managed through Ayurveda. That is what is done in the scientific seminars here. Ayurveda is not for 1 or 2 diseases like jaundice, some paralysis. Ayurveda works. For piles, Ayurveda is very good. For acidity, Ayurveda is good. Not for just 3-4 diseases. Ayurveda works very well for more than 1000 diseases. Ayurveda is very, very effective. And Ayurveda is the only one system of medicine today which can cure highest number of diseases. Even after all the advancements in the field of medicine, Ayurveda is only one system of medicine which can cure highest number of diseases today. You should feel very proud for that. If people are aware of this, then future will be healthy. With this intention, we have conducted Ayurveda World Summit, and it is well received. This second Ayurveda World Summit created several world records. Officially, first World Ayurveda Congress was held in Kerala, kilometers, and conducting 127 pre-summit programs in 127 Ayurvedic colleges of South India is the history. The delegates are standing there. It's a house full for all the 4 days. As per the observation from many of the speakers in the field of Ayurveda or fraternity of Ayurveda, this is for the first time people are standing for scientific session and hearing. Not only standing, people were sitting on the floor also. And during all the 4 days it was the scene, and even now if you go there, 1000 people are there in the scientific sessions hall. Even now, right now. 48, 16 chairpersons. So totally 64
resource persons were there during these 4 days, covering more than 60 diseases. They have talked on more than 60 diseases. For paper presentations, 479 UG paper presentations, 230 PG and PhD paper presentations, 173 case presentations, 75 thesis presentations, totally 957 scientific presentations plus 48 scientific sessions. Totally put together 1005 scientific papers were presented. Usually it will be around 300 also. This is some 3 times higher and it is historic. Historic of this scientific, the second annual World Summit. ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಅಲ್ಲಿ ನಡೀತಾ ಇರತಕ್ಕಂತಹ ವಿಶ್ವ ಆಯುರ್ವೇದ ಸಮ್ಮೇಳನದ ದೃಶ್ಯಗಳು. ವಿದ್ಯಾರ್ಥಿಗಳು ತಾವು ಮಾಡಿದಂತಹ ರೀಲ್ಸ್ ಇರ್ಬೋದು ಅಥವಾ ಶಾರ್ಟ್ ಫಿಲಮ್ ಇರ್ಬೋದು ಅಥವಾ ಆ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದಂತಹ ಟ್ರೋಫಿಗಳನ್ನ ಹಿಡಿದು ಸಂಭ್ರಮ ಪಡ್ತಾ ಇರೋದನ್ನ ಕೂಡ ನಾವಿಲ್ಲಿ ಕಾಣಬಹುದು. Ayurveda is the only one system of medicine which is nature dependent. ನಾವಿಲ್ಲಿ ನೋಡ್ತಾ ಇದ್ವಿ ಫ್ಯೂಚರ್ ಆಯುರ್ವೇದ ಡಾಕ್ಟರ್ಸ್ ಅನ್ನ. ಇವರೆಲ್ಲರೂ ಕೂಡ ಆಯುರ್ವೇದದಲ್ಲಿ ಡಾಕ್ಟರ್ ಆಗೋದಕ್ಕೆ ಕನಸನ್ನ ಕಾಣ್ತಾ ಇದ್ದಾರೆ. ಇದು ಬಂದು ಧನ್ವಂತರಿ ರಥ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರ್ತಕ್ಕಂತಹ ಆಯುರ್ವೇದ ವಿಶ್ವ ಸಮ್ಮೇಳನ 2ನೇ ವರ್ಷ. ನೋಡ್ತಾ ಇದ್ದೀವಿ ಆಯುರ್ವೇದ ಮುಂದಿನ ಭಾರತಕ್ಕೆ ಕೊಡುಗೆಯಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಈ 4 ದಿನಗಳ ಕಾಲ ಕೂಡ ಭಾಗವಹಿಸಿದ್ದಾರೆ. ಹಾಗೆಯೇ ಸಾಕಷ್ಟು ಕಲ್ತಿದ್ದಾರೆ. ಸಾಕಷ್ಟು ಆಯುರ್ವೇದವನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸಮ್ಮೇಳನಗಳು ಕೂಡ ಇವತ್ತಿನ ದಿನ ಇಲ್ಲಿ ನಡೀತಾ ಇದೆ. ಇನ್ನು ಈ ಆಯುರ್ವೇದ ಸಮ್ಮೇಳನದಲ್ಲಿ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ಒಟ್ಟು 3 ವೇದಿಕೆಗಳನ್ನು ಮಾಡಿದ್ದಾರೆ. ಆ 3 ವೇದಿಕೆಗಳಲ್ಲೂ ಕೂಡ ಸುಮಾರು 4 ದಿನಗಳ ಕಾಲ ತುಂಬಾ ಅದ್ಧೂರಿಯಾದ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ಆಯುರ್ವೇದ ಓದ್ತಾ ಇರತಕ್ಕಂತಹ ವೈದ್ಯ ವೃತ್ತಿಯನ್ನು ಕೈಗೊಳ್ಳಬೇಕು ಅಂತ ಓದ್ತಾ ಇರೋಂತಹ ವಿದ್ಯಾರ್ಥಿಗಳಿಗೆ ವಸತಿ, ಊಟ ಹಾಗೆ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಕೂಡ ಕಲ್ಪಿಸಿದ್ದಾರೆ. ನೋಡ್ತಾ ಇದ್ದೀವಿ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಅಲ್ಲಿ ನಡೀತಾ ಇರತಕ್ಕಂತಹ ವಿಶ್ವ ಆಯುರ್ವೇದ ಸಮ್ಮೇಳನದ ದೃಶ್ಯಗಳು ಇದು. ಅದಷ್ಟೇ ಅಲ್ಲ, ಪ್ರತಿನಿತ್ಯ ಕೂಡ ಆಯುರ್ವೇದ ವಿಶ್ವರತ್ನ ಪ್ರಶಸ್ತಿಯನ್ನ ಕೂಡ ಕೊಡಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಇಲ್ಲಿ ಬರ್ತಕ್ಕಂತಹ ಮಕ್ಕಳಿಗೆ ಹಾಗೆ ವಯಸ್ಕರಿಗೆ ತುಂಬಾನೇ ಮನರಂಜನೆ ಜೊತೆಗೆ ತುಂಬಾನೇ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಒಂದು ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಇಲ್ಲಿ ಬಂದಿರತಕ್ಕಂತಹ ನಾವು ಮಹಾರಾಷ್ಟ್ರದಿಂದ ಸಂತ ಮಹಾರಾಜ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮಹಾಗಾವ್ ಟೋಟಲ್ 80 ಜನ ಬಂದಿದ್ದೀವಿ. ಸ್ಟೂಡೆಂಟ್ಸ್ ಇದ್ದಾರೆ 76 ಪ್ಲಸ್, ನಾವು ಇದು 80 ಈ ತರ ಇದ್ದೀವಿ. ನಾವು 4 days ಇಂದ ಇಲ್ಲಿ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಎಂಜಾಯ್ ಮಾಡಿದ್ರು. ನಮಗೂ ಸ್ಪಾಟ್ ರೀಲ್ ಅಂಡ್ ಕಲ್ಚರ್ ನಮ್ಮ ರ್ಯಾಂಕು ಬಂದಿದೆ. ನಾವು ತುಂಬಾ ಖುಷಿಯಾಗಿದ್ದೀವಿ. ಥ್ಯಾಂಕ್ಸ್ ಟು ಆಯುರ್ವೇದ ವರ್ಲ್ಡ್ ಸಮಿಟ್ ಡಾಕ್ಟರ್ ಕಾಜಿ. ಓಕೆ, ಈ ಒಂದು 4 ದಿನಗಳ ಕಾಲ ಕೂಡ ತುಂಬಾನೇ ಒಂದು ಇನ್ಫಾರ್ಮೇಶನ್ ಅನ್ನ ಕೂಡ ಬರುವಂತವ್ರಿಗೆ ಕೊಟ್ಟಿದ್ದಾರೆ. ಆ ವೀವಲ್ಲಿ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿ ಅದರ ಒಂದು ಪ್ರಕಾರ ನಿಮ್ಮ ಒಪಿನಿಯನ್ ಏನು? ಇನ್ಫಾರ್ಮೇಶನ್ ಅಂದ್ರೆ ನಮಗೆ ಅದು ಕಾಲೇಜಲ್ಲಿ ಸಿಗ್ತಾ ಇರಲಿಲ್ಲ. ಪೇಪರ್ ಪ್ರೆಸೆಂಟೇಷನ್ ಇದೆ, ಬೇರೆ ಇದೆ, ಕಲ್ಚರ್ ಇದೆ. ಆಯುರ್ವೇದನು ನಾವು ಯಾವ ರೀತಿ ಕಲ್ಚರ್ ತೋರಿಸ್ತೀವಿ ಈ ಥರ ಇದೆ. ಅದರ ರೀಲ್ ಕಾಂಪಿಟೇಷನ್ ನಾವು ಆಯುರ್ವೇದನ ಯಾವ ಥರ ಇನ್ಕ್ಲೂಡ್ ಮಾಡ್ಬೋದು ಎಲ್ಲ ನಮಗೆ ಅದು ನಾಲೆಜ್ ಕಾಲೇಜಲ್ಲಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ತುಂಬ ನಾಲೆಜ್ ಸಿಕ್ಕಿದೆ. ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ವಿವರಣೆಗಳನ್ನ ಕೊಡ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಯಿತು. ಅದರಿಂದ ತುಂಬಾ ನಾಲೆಜ್ಗಳನ್ನ ಕೂಡ ತಗೊಂಡ್ರು. ಇಲ್ಲಿ ಬಂದಂಥ ವಿದ್ಯಾರ್ಥಿಗಳೆಲ್ಲ ಊಟ ಮಾಡೋದ್ರಲ್ಲಿ
ಊಟದಲ್ಲಾಯ್ತು ಎಲ್ಲದರಲ್ಲಾಯ್ತು ತುಂಬ ಸಂತೋಷವಾಗಿದ್ರು. ಅದನ್ನ ನೋಡಿ ನಮಗೆ ಟೀಚರ್ ಆಗಿ ನಮಗೂ ತುಂಬ ಸಂತೋಷ ಆಯಿತು. ಅದರಲ್ಲಿ ಕೂಡ ರೀಲ್ಸ್ ಕಾಂಪಿಟೇಷನ್ ಮತ್ತು ಐಟರ್ಮೆಂಟ್ ಅಂತ ಕಾಂಪಿಟೇಷನ್ ನಮ್ಗೆ ರ್ಯಾಂಕ್ ಬಂತು ಕೂಡ. ಇಷ್ಟು ಎಲ್ಲರೂ ತುಂಬ ಸಂತೋಷವಾಗಿದ್ದು. ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಸಾರ್ಥಕ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾ ಇಷ್ಟಪಡ್ತೀನಿ. ಸರ್, ಆಯುರ್ವೇದನ ವಿಶ್ವಕ್ಕೆ ಪರಿಚಯಿಸುವಂತಹ ಒಂದು ಪ್ರಯತ್ನಗಳು ಇಲ್ಲಿ ತುಂಬಾನೇ ನಡೀತಾ ಇದೆ. ಆ ಪ್ರಕಾರ ನಿಮ್ಮ ಒಪಿನಿಯನ್ ಏನು ಸರ್? ಇದೊಂದು ಒಳ್ಳೆ ತುಂಬ ನಿರ್ಧಾರ ಕಾಜು ಸರ್ ತಗೊಂಡಿದ್ದಾರೆ. ಅವರ ಒಂದು ಮೂಲಕ ನಾವೆಲ್ಲ ಇಲ್ಲಿ ಬರುವಂಗಾಯಿತು. ಎಲ್ಲ ಇಡೀ ಜಗತ್ತಿಗೆ ನಾವು ಆಯುರ್ವೇದದ ಬಗ್ಗೆ ವಿವರಣೆಗಳನ್ನ ಕೊಡ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇನ್ನು ಸ್ನೇಹಿತರೆ, ಇಲ್ಲಿ ನಡೀತಾ ಇರತಕ್ಕಂತಹ ವರ್ಕ್ಶಾಪ್ಸ್ ಅಥವಾ ಸೆಮಿನಾರ್ಸ್ ಇರ್ಬೋದು, ತುಂಬಾನೇ ಮಾಹಿತಿಯುಕ್ತವಾಗಿಯೇ ಮಾಡ್ತಾ ಇದ್ದಾರೆ. ಆ ಸೆಮಿನಾರ್ ಒಳಗಡೆ ಕೂಡ ನಾವೀಗ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ರೀತಿಯಾಗಿ ಸೆಮಿನಾರ್ಸ್ ನಡೀತಾ ಇದೆ ಅಂತ ಕೂಡ ನೋಡೋಣ. ಇನ್ನು ಇದು ಬಂದು ಆಯುರ್ವೇದ ಭವನ. ಈ ಭವನದ ಒಳಗಡೆನೆ ಈ 4 ದಿನಗಳ ಕಾಲ ಕೂಡ ಸೆಮಿನಾರ್ಸ್ ನಡೆದಿದ್ದು. ಇನ್ನು ಬರುವಂತಹ ವಿದ್ಯಾರ್ಥಿಗಳು ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಅಂತಾನೆ ಒಂದು ಜಾಗವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳನ್ನು ಅಂದರೆ ಯಾವ ಒಂದು ಹಾಲ್ನಲ್ಲಿ ಯಾವ ವೇದಿಕೆಯಲ್ಲಿ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು ಅವರು ಈ ಒಂದು LED ಮುಖಾಂತರ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಬಂದು ಕಜೆ ಸರ್ ಅವರು ಸ್ಪೀಚನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇರೋದನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ನೋಡಿ, ಇದೇನೆ ಆಯುರ್ವೇದ ಭವನ. ಇದು ನೋಡಿ, 2ನೇ ಆಯುರ್ವೇದ ವಿಶ್ವ ಸಮ್ಮೇಳನದ ಧನ್ವಂತರಿ ಭವನ. ಇದು ಧನ್ವಂತರಿ ಭವನದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಈಗ ಪ್ರಸ್ತುತ ಕಜೇಸರ್ ಅವರು ಅದ್ರ ಬಗ್ಗೆ ಭಾಷಣವನ್ನು ಕೂಡ ಕೊಡ್ತಾ ಇದ್ದಾರೆ ಆಯುರ್ವೇದದ ಬಗ್ಗೆ. ನೋಡ್ತಾ ಇದ್ದೀವಿ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ಜನ. ಈ 4 ದಿನಗಳ ಕಾಲ ಕೂಡ ತುಂಬಾನೇ ಅದ್ದೂರಿಯಾಗಿ ನಡೀತು. ನಾವೀಗ ನೋಡ್ತಾ ಇರೋದು ಧನ್ವಂತರಿ ಭವನ. ಧನ್ವಂತರಿ ಭವನದಲ್ಲಿ ಕಜೇಸರ್ ಅವರು ಉಪನ್ಯಾಸವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬಂದು ಸ್ವದೇಶಿ ಮೇಳ ಮತ್ತು ಪಾಕೋತ್ಸವ ನಡೀತಾ ಇರ್ತಕ್ಕಂತಹ ಜಾಗ ಇದು. ಕರ್ನಾಟಕದ ಮೂಲೆಯಿಂದ ಬಂದಿರತಕ್ಕಂತಹ ಆಯುರ್ವೇದ ವೈದ್ಯರನ್ನ ಕೂಡ ನಾವಿಲ್ಲಿ ಕಾಣಬಹುದು. ಬರ್ತಾ ಇದ್ವಿ. ಇವತ್ತು ಕಡೆ ದಿನ ಆಗಿರೋದ್ರಿಂದ ಇಲ್ಲಿಗೆ ಬಂದಿರುವಂತಹ ವಿದ್ಯಾರ್ಥಿಗಳು ತಮ್ಮ ವಸ್ತು ಸರಂಜಾಮುಗಳ ಜೊತೆಗೆ ಹೊರಡೋದಕ್ಕೆ ಸಿದ್ಧ ಆಗಿರೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಒಟ್ಟು 3 ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಲ್ಲಿ. ಇದು ಬಂದು ಉಪಹಾರ ಮಂದಿರ ಅಥವಾ ಪಾಕೋತ್ಸವ ವಿಭಾಗ. ಅದಷ್ಟೇ ಅಲ್ಲ, ಇಲ್ಲಿ ಗೋಶಾಲೆ ಕೂಡ ಮಾಡಿದ್ರು. ಆ ಗೋಶಾಲೆಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ವಿ ನಾವು. ಸ್ವದೇಶಿ ವಸ್ತುಗಳ ಮಾರಾಟ ಹಾಗೆಯೇ ಎಕ್ಸ್ಪೋ ಕೂಡ ನಡೀತಾ ಇದೆ. ಇನ್ನು ಇಲ್ಲಿ ಬಂದು ಶಾಪಿಂಗ್ ಸ್ಟಾಲ್ಸನ್ನು ಅಥವಾ ಸ್ವದೇಶಿ ಮೇಳವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇದು ಬಂದು ಫುಡ್ ಕೋರ್ಟ್. ಇದು ಬಂದು ಪಾಕೋತ್ಸವ ನಡೀತಾ ಇದೆ ಅಲ್ವಾ, ಆ ಒಂದು ಜಾಗ ಇದು. Problems are there, diseases are there. So they had some. ಅಟೆಂಡ್ ಆದಾಗೆ ಗೊತ್ತಾಗೋದು ಆಯುರ್ವೇದ ಯಾವ ಥರ ಡೆವಲಪ್ ಆಗಿದೆ, ಇಂಪ್ರೂವ್ ಆಗಿದೆ ಅಂತ. ಸೊ ನಾ ಇದರಿಂದ ಹೇಳೋದ್ರಂದ್ರೆ ಎಲ್ಲ ಆಯುರ್ವೇದ ಸ್ಟೂಡೆಂಟ್ ಅಟೆಂಡ್ ಮಾಡಿ ಈ ಥರ ಫಂಕ್ಷನ್ಸ್ ಎಷ್ಟು ಡೆವಲಪ್ ಆಗಿದೆ ಅಂತ. ಓಕೆ, ನೀವು ಎಲ್ಲಿಂದ ಬಂದಿರೋದು? ನಾವು ಶಿವಮೊಗ್ಗದಿಂದ ಬಂದಿರೋದು. ನೀವು ಆಯುರ್ವೇದ ಕೋರ್ಸ್? ಓಕೆ, ಆಯುರ್ವೇದ ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ದೀರಾ? ಈ ಸತಿ ಫೈನಲ್ ಇಯರ್. ಓಕೆ, ನಿಮ್ಮ ಹೆಸರು? ಗಗನ.
ಗಗನ. ಓಕೆ, ಥ್ಯಾಂಕ್ ಯು ಗಗನ. ಫಸ್ಟ್ ನಮಗೆ ಪ್ರಾಕ್ಟೀಸ್ ಮಾಡೋಕೆ ಇಲ್ದಿರೋ ಕಾನ್ಫಿಡೆನ್ಸ್ ಇವಾಗ ಬರ್ತಾ ಇದೆ. ಎಲ್ಲ ಪ್ರಾಕ್ಟೀಸ್ ಮಾಡಿರೋರು ಅವ್ರ ಸಕ್ಸಸ್ ಸ್ಟೋರಿ ಹೇಳ್ತಿದ್ರೆ ನಾವು ಮಾಡಿದ್ರೆ ಆಗುತ್ತೆ ಅನ್ನೋ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ. ಮುಂಚೆ ಆಗುತ್ತೆ ನಮ್ಮ ಕೈಲಿ ಅನ್ನೋದನ್ನ ಆಗುತ್ತೆ ಅಂತ ಇಲ್ಲಿ ಬಂದಿರೋ ಎಲ್ಲ ಸೀನಿಯರ್ಸ್ ನಮಗೆ ಡಾಕ್ಟರ್ಸ್ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಥ್ಯಾಂಕ್ ಯು. ಈ ಥರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಕ್ಕೆ ರಜೆ ಸರ್ಗೆ ಮತ್ತು ಎಲ್ರಿಗೂ ಕೂಡ. ಇಲ್ಲಿ ತುಂಬ ಡಿಫ್ರೆಂಟ್ ಕಾಂಪಿಟೇಷನ್ಸ್ ಮಾಡಿದ್ರು. ಸೊ ಇದರಲ್ಲಿ ಯಾವ್ಯಾವ ಥರ ಜನ ಥಿಂಕ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಎಲ್ಲರೂ ಬೇರೆ ಬೇರೆ ವ್ಯೂಸ್ ಯಾವ ಥರ ಇರುತ್ತೆ, ನಮ್ಗೆ ಬೇರೆ ಬೇರೆ ಯೂಸ್ ಯಾವ ಥರ ಮಾಡ್ಬೇಕು ಅಂತ ಗೊತ್ತಾಯಿತು. ಆ್ಯಂಡ್ ಈವನ್ ಇಲ್ಲಿರೋ ಬಂದು ತುಂಬ ಟೀಚರ್ಸ್ ಅಥವಾ ಲೆಕ್ಚರ್ಸ್ ತುಂಬ ಥರ ಕೇಸ್ ಸ್ಟೋರೀಸ್ನ ಹೇಳಿ ಅವ್ರ ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡ್ಕೊಂಡು ನಮಗೆ ತುಂಬ ಇನ್ಸ್ಪೈರಿಂಗ್ ಆಗಿದೆ. 4 ಡೇಸ್ ಕೂಡ ಚೆನ್ನಾಗಿತ್ತು. ಆಯುರ್ವೇದ ಎಷ್ಟು ಬೆಳೆದಿದೆ, ಎಷ್ಟು ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋದ್ರಿಂದ, ಪ್ರೋಗ್ರಾಮ್ ಮಾಡೋದ್ರಿಂದ ಆಯುರ್ವೇದ ತುಂಬ ಎಸ್ಟಾಬ್ಲಿಷ್ ಆಗಿದೆ. ಸೊ ಓಕೆ, ಈಗ ಆಯುರ್ವೇದ ಫ್ಯೂಚರ್ ಡಾಕ್ಟರ್ಸು ನಮ್ಮ ಜೊತೆ ಅವರ ಒಪಿನಿಯನನ್ನು ಶೇರ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅದ್ರ ಬಗ್ಗೆ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ಕೊಟ್ಟಿರೋ ಸಜೆಷನ್ಗೆ ತುಂಬ ಧನ್ಯವಾದಗಳು. ಅಂದರೆ ಈ ಥರ ಫೀಲ್ಡ್ ಏನಕ್ಕೆಲ್ಲ ಬಂದು ಫಂಕ್ಷನ್ಸ್ ನಾವೀಗ ನೋಡ್ತಾ ಇದ್ದೀವಿ. ಇನ್ನೇನು ಇವತ್ತು ಕಡೇ ದಿನ, ವಿಶ್ವ ಆಯುರ್ವೇದಿಕ್ ಸಮ್ಮೇಳನದ ಕಡೇ ದಿನ ಇವತ್ತು.
ಇವತ್ತು ನಡೆದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಅದ್ಭುತವಾಗಿ ಇತ್ತು, ಅರ್ಥಪೂರ್ಣವಾಗಿಯೇ ಇತ್ತು. ಮುಂದಿನ ದಿನಗಳಲ್ಲಿ ಸರ್ ಗಿರಿಧರ್ ಕಜೆ ಸರ್ ಅವರು ತಗೊಂಡಿರುವಂತಹ ಈ ಎಫರ್ಟು ಖಂಡಿತ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು 2ನೇ ವಿಶ್ವ ಆಯುರ್ವೇದಿಕ್ ಸಮ್ಮೇಳನದ ವಿಡಿಯೋ ತಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.